ರಾಜಕಾರಣಿಗಳ ಹಗುರ ಮಾತಿಗೆ ಕೊನೆಯೆಂದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗಿಂತ ನಮ್ಮ ತಂದೆ ನಾಡಿಗೆ ಹೆಚ್ಚು ಕೆಲಸ ಮಾಡಿದ್ದಾರೆ ಅಂತ ಬಾಲಿಶವಾದ ಹೇಳಿಕೆ ನೀಡಿ ಅಪಹಾಸ್ಯಕ್ಕೆ ಗುರಿಯಾಗಿದ್ರು. ಈ ವಿವಾದ ನಿಜವಾಗಲೂ ಅವರಿಗೆ ಬೇಕಿರಲಿಲ್ಲ. ಸುಖ ಸುಮ್ಮನೆ ಮೈ ಮೇಲೆ ವಿವಾದ ಎಳೆದುಕೊಳ್ಳುವುದು ಎಂದರೆ ಇದೇನೆ ಅನ್ಸುತ್ತೆ. ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಕೂಡ ಇದೇ ರೀತಿ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರು ಬೇಕಾಬಿಟ್ಟಿ ಮಾತನಾಡುವ ಜಯಮಾನದವರಲ್ಲ. ಯೋಚಿಸಿ ಮಾತಾಡುವುದು ಅವರಿಗೆ ರೂಢಿಗತ. ಕೆಲವು ರಾಜಕಾರಣಿಗಳಂತೆ ಬೆಂಕಿ ಉಂಡೆಯ ಮಾತುಗಳನ್ನು ಅವರು ಆಡುವುದಿಲ್ಲ. ಮಾತಿನಿಂದಲೇ ವಿವಾದಕ್ಕೆ ಸಿಲುಕಿದವರೂ ಅಲ್ಲ. ಅವರೆಂದೂ ಸಂಯಮ ಮೀರಿ ವರ್ತಿಸಿದವರೂ ಅಲ್ಲ. ಆದರೆ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಮೊನ್ನೆ ಮಾತನಾಡುತ್ತಾ ಕೃಷ್ಣರಾಜ ಸಾಗರ ಜಲಾಶಯಕ್ಕೆ ಟಿಪ್ಪು ಸುಲ್ತಾನ್ ಅಸ್ಥಿಭಾರ ಹಾಕಿದ್ರು ಅಂತ ಸಮಾರಂಭವೊಂದರಲ್ಲಿ ನೀಡಿದ ಹೇಳಿಕೆ ಈಗ ವಿವಾದದ ವಸ್ತುವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗಿಂತ ತಮ್ಮ ತಂದೆ ನಾಡಿಗೆ ಹೆಚ್ಚು ಕೆಲಸ ಮಾಡಿದ್ದಾರೆ ಅಂತ ಬಾಲಿಶವಾದ ಹೇಳಿಕೆ ನೀಡಿ ಅಪಹಾಸ್ಯಕ್ಕೆ ಗುರಿಯಾದರು. ಯತೀಂದ್ರರ ಮತಿಗೆಟ್ಟ ಹೇಳಿಕೆ ವಿವಾದದ ಅಲೆಬ್ಬಿಸಿತ್ತು. ಪ್ರತಿಭಟನೆಯ ಕೂಗು ಎದ್ದಿತ್ತು. ಈ ನಡುವೆನೇ ಸಿದ್ದರಾಮಯ್ಯನವರ ಆಪ್ತ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರು ನಾಲ್ವಡಿಯವರ ಕುರಿತೇ ವಿವಾದಕ್ಕೆ ಒಳಗಾದರು. ಡಾಕ್ಟರ್ ಯತೀಂದ್ರ ಅವರ ಹೇಳಿಕೆ ಸರಿಯಿಲ್ಲ ಎಂದು 2 ದಿನಗಳ ಮುನ್ನ ಹೇಳಿದ್ದ ಡಾಕ್ಟರ್ ಮಹದೇವಪ್ಪ ಅವರೇ ಕೆಆರ್ಎಸ್ ಜಲಾಶಯಕ್ಕೆ ಟಿಪ್ಪು ಸುಲ್ತಾನ್ ಹೆಸರು ಎಳೆದು ತಂದು ವಿನಾಕಾರಣ ವಿವಾದವನ್ನ ಮೈಮೇಲೆ ಎಳೆದುಕೊಂಡಿದ್ದಾರೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೃಷ್ಣರಾಜ ಸಾಗರ ಜಲಾಶಯಕ್ಕೆ ಅಡಿಗಲ್ಲು ಹಾಕಿದ್ದು ನಿರ್ಮಿಸಿದ್ದು ಮೈಸೂರು ಸಂಸ್ಥಾನವನ್ನ ಆಳಿದ ಯದುವಂಶದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅನ್ನೋದು ಎಲ್ಲರಿಗೂ ಗೊತ್ತಿರುವ ಸತ್ಯ, ಕಟು ಸತ್ಯ. ದಾಖಲೆಗಳು ಸ್ಫಟಿಕ ಸ್ಪಷ್ಟ. ಆದರೆ ನಾಲ್ವಡಿ ಅವರಿಗಿಂತ ಮುನ್ನ ಕೆಆರ್ಎಸ್ ಅಣೆಕಟ್ಟೆಗೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಅನ್ನೋದು ಡಾಕ್ಟರ್ ಮಹದೇವಪ್ಪನವರ ವಾದವಾಗಿದೆ. ಅವರ ವಾದಕ್ಕೆ ಪೂರಕವಾದ ಅಂಶ ಅಣೆಕಟ್ಟೆಯ ದಕ್ಷಿಣ ದ್ವಾರದ ಪೂರ್ವ ಭಾಗದ ಗೋಡೆಯ ಮೇಲಿರುವ ಟಿಪ್ಪು ಸುಲ್ತಾನ್ ಭಾವಚಿತ್ರ ಸಹಿತ ಫಲಕ. ಈ ಫಲಕವನ್ನ ಯಾರು ಯಾವಾಗ ಹಾಕಿಸಿದ್ದಾರೆ ಅನ್ನೋ ಮಾಹಿತಿ ಸ್ಥಳೀಯ ಅಧಿಕಾರಿಗಳ ಬಳಿಯೂ ಲಭ್ಯವಿಲ್ಲ. ಡಾಕ್ಟರ್ ಮಹದೇವಪ್ಪನವರ ಹೇಳಿಕೆಗೆ ಸಾರ್ವಜನಿಕ ವಲಯದಲ್ಲಿ ಪರ ವಿರೋಧದ ಪ್ರತಿಕ್ರಿಯೆ ವ್ಯಕ್ತವಾಗ್ತದೆ. ಕೃಷ್ಣರಾಜ ಸಾಗರಕ್ಕೆ ಟಿಪ್ಪು ಸುಲ್ತಾನ್ ಸಾಗರ ಎಂದು ಮರುನಾಮಕರಣ ಮಾಡಲು ಕಾಂಗ್ರೆಸ್ ಹುನ್ನಾರ ನಡೆಸುತ್ತಿದೆ. ಇದಕ್ಕೆ ಸಚಿವ ಡಾಕ್ಟರ್ ಮಹದೇವಪ್ಪ ಪೀಠಿಕೆ ಹಾಕಿದ್ದಾರೆ ಅನ್ನೋದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಅಶೋಕ್ ಅವರ ಆರೋಪ. ತಮ್ಮ ಹೇಳಿಕೆ ಪ್ರತಿಭಟನೆಯ ಕಾವು ಪಡಿತಾ ಇದ್ದಂತೆ ಡಾಕ್ಟರ್ ಮಹದೇವಪ್ಪ ಸ್ವಲ್ಪ ಉಲ್ಟಾ ಹೊಡೆದಿದ್ದಾರೆ. ಕೆಆರ್ಎಸ್ ಅಣೆಕಟ್ಟನ್ನ ವಿನ್ಯಾಸಗೊಳಿಸಿದ್ದು ನಿರ್ಮಿಸಿದ್ದು ಇಂಜಿನಿಯರ್ಗಳು ಹಾಗೂ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಾತ್ರ. ಇದನ್ನ ಅಲ್ಲಗಳೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಜಲಾಶಯ ನಿರ್ಮಿಸುವಾಗ ಒಂದು ಅಡಿಗಲ್ಲು ಸಿಕ್ಕಿದೆ. ಅದು ಪರ್ಷಿಯನ್ ಭಾಷೆಯಲ್ಲಿದೆ. ಜಲಾಶಯ ನಿರ್ಮಾಣಕ್ಕೆ 1794ರಲ್ಲಿ ಅಡಿಪಾಯ ಹಾಕಿದ್ದಾಗಿ ಉಲ್ಲೇಖವಿದೆ. ಉಳಿದ ವಿಚಾರವನ್ನ ಸಂಶೋಧಕರು ತಿಳಿಸಬೇಕು ಅನ್ನೋದು ಸ್ಪಷ್ಟೀಕರಣದಲ್ಲಿ ಸಂಶೋಧಕರನ್ನ ಪ್ರಸ್ತಾಪಿಸಿ ವಿವಾದಕ್ಕೆ ತೆರೆ ಎಳೆಯುವ ಪ್ರಯತ್ನ ಮಾಡಿದ್ರು. ಸರ್, ಆಮೇಲೆ ಈಗ ಕೆಆರ್ಎಸ್ಗೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಅನ್ನೋ ಒಂದು ಮಾತನ್ನ ಹೇಳಿದ್ರಿ. ಮತ್ತೆ ಎಕ್ಸೆಲ್ ಕೂಡ ಅದರ ಬಗ್ಗೆ ದಾಖಲೆ ಬಿಡುಗಡೆ ಮಾಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ರಿ ಸರ್. ಈಗ ನೋಡಿ, ಕೆಆರ್ಎಸ್ ಡ್ಯಾಮ್ನ ಟಿಪ್ಪು ಸುಲ್ತಾನ್ ಕಟ್ಟಿದ್ದಾರೆ ಅಂತ ನಾನು ಹೇಳೇ ಇಲ್ಲ, ಹೇಳಕ್ಕೆ ಬರೋದು ಇಲ್ಲ. ಹೇಳೂ ಇಲ್ಲ, ಹೇಳಕ್ಕೆ ಬರೋದು ಇಲ್ಲ. ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ನಿಜವಾಗಿ ಕಟ್ಟಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರೇ. ಸೊ ಇದು ಸಬ್ಜೆಕ್ಟು. ನಾನು ಹೇಳಿದ್ದೇನು ಅಂದರೆ, ನಾವು ಕೆಆರ್ಎಸ್ಗೆ ಹೋಗ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಸುಮಾರು ಪುಸ್ತಕಗಳನ್ನು ಬರೆದಿದ್ದಾರೆ. 1911 ಇಸ್ವಿನಲ್ಲಿ ಕೆಆರ್ಎಸ್ ಡ್ಯಾಮ್ ಕಟ್ಟೋದಕ್ಕೆ ಕೆಲಸನ ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರಾರಂಭ ಮಾಡ್ತಾರೆ. 1911 ಇಸ್ವಿನಲ್ಲಿ ಅದು ಮಾಡುವಾಗ ಅಲ್ಲಿ ಒಂದು ಕಲ್ಲು ಸಿಗುತ್ತೆ. ಆ ಕಲ್ಲು 1794 ಇಸ್ವಿದು. 1794 ಇಸ್ವಿದು. ಎಲ್ಲಿ ಕೆಆರ್ಎಸ್ ಡ್ಯಾಮ್ ಕೂಡ ಅಲ್ಲೇ ಆ ಕಲ್ಲು ಸಿಗುತ್ತೆ. ಅದು ಪರ್ಷಿಯನ್ ಲ್ಯಾಂಗ್ವೇಜಲ್ಲಿದೆ. ಪರ್ಷಿಯನ್ ಲ್ಯಾಂಗ್ವೇಜನ್ನು ಕನ್ನಡ, ಇಂಗ್ಲೀಷ್, ಪರ್ಷಿಯನ್ ಲ್ಯಾಂಗ್ವೇಜ್ ಮಾಡಿ ಆ ಕಲ್ಲನ್ನು ಅಲ್ಲೇ ಡ್ಯಾಮಲ್ಲೇ ಇಟ್ಟಿದ್ದಾರೆ. ಅದನ್ನು 1794 ಅಂದರೆ 1799ರಲ್ಲಿ ಟಿಪ್ಪು ಸತ್ತೋಗ್ತಾರೆ. 1794ರಲ್ಲಿ ಆ ಕಲ್ಲು 1911 ಇಸ್ವಿಲಿ ಸಿಗುತ್ತೆ. ಸೊ ಅದು ನೋಡಿದಾಗ ಅವ್ರಿಗೆ ಎಲ್ಲೋ ಕಲ್ಪನೆ ಇತ್ತೇನೋ, ಅಲ್ಲಿ ಹರಿಯೋ ನೀರನ್ನು ಬಿಡ್ದು ಹೊಲಗದ್ದೆಗಳು ಕೊಡಬೇಕು, ಬರಗಾಲ ಅನ್ನೋದು ಇರ್ಬೋದೇನೋ ಅನ್ನೋದು ಚಿಂತನೆ. ಅದನ್ನೆಲ್ಲ ಸಂಶೋಧಕರು ಇಷ್ಟೇವ್ರು ಹೇಳಬೇಕು. ಬಟ್ ಕಲ್ಲು ಅಲ್ಲಿದೆಯಲ್ಲ ಡ್ಯಾಮ್ನಲ್ಲಿ, ಅಲ್ಲಿ ನೋಡಿ ಕೊಟ್ಟಿದ್ದೀನಿ ನೋಡಿ.
ಕನ್ನಡದಲ್ಲಿ ನೋಡಿ ನೀರಾವರಿ ಯೋಜನೆಗಳನ್ನ ಮಾಡಿದ್ದ ಆದ್ರೆ ಇಷ್ಟು ದೊಡ್ಡ ಮಟ್ಟಿಗೆ ಇಲ್ಲ ಖಂಡಿತ ಇಲ್ಲ, ಮಾಡಕ್ಕೆ ಸಾಧ್ಯನೇ ಇಲ್ಲ, ಅವ್ರಿಗೆ ಆ ಕಲ್ಪನೆನೇ ಇಲ್ಲ. ಅದೆಲ್ಲ ಇಂಜಿನಿಯರ್ಗಳು, ಬೇರೆ ಬೇರೆ ಇಂಜಿನಿಯರು, ವಿಶ್ವೇಶ್ವರ ಎಲ್ಲ ಸೇರಿ ಅದನ್ನು ವಿನ್ಯಾಸ ತಯಾರು ಮಾಡಿ ಎಷ್ಟು ಹಣ ಆಗುತ್ತೆ, ಎಷ್ಟು ಎಕರೆ ಆಗುತ್ತೆ, ಎಷ್ಟು ಮಾಡು ಅದೆಲ್ಲ ಮಾಡೋದು ನಮ್ಮ ಇಂಜಿನಿಯರ್ಗಳು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಆ ಕಲ್ಲಿದೆಯಲ್ಲ, ಆ 1794ರಲ್ಲಿ ಸಿಕ್ಕಿದ ಕಲ್ಲು ಅದು, ಈ ಡ್ಯಾಮ್ ಕಟ್ಟುವಾಗ. ಅದು ನನ್ನ ಸಬ್ಜೆಕ್ಟ್. ಯಾರು ಹೊಗಳಕ್ಕೋ ಇನ್ನೊಬ್ರು ತೆಗಳಕ್ಕೋ ಇವ್ರು ಮಾಡಿದಿರೋ ಆ ಪ್ರಶ್ನೆ ಇಲ್ವೇ ಇಲ್ಲ. ಅನಾವಶ್ಯಕವಾಗಿ ಕಾಂಟ್ರವರ್ಸಿಸು, ಕನ್ಫ್ಯೂಷನ್ ಯಾಕೆ ಬೇಕು? ದಟ್ ಇಸ್ ನಾಟ್ ದಿ ಕ್ವಶನ್. ಅದು ಯಾವ ಇಂಡಿಯನ್ಲ ಮಾಡೋದು ಅಂದರೆ, ಶ್ರೀರಂಗಪಟ್ಟಣದಲ್ಲಿ ಅಂಬೇಡ್ಕರ್ದು ಒಂದು ಭವನಕ್ಕೆ ಕಾರ್ಯ ಮಾಡುವಾಗ ಪ್ರಜಾಪ್ರಭುತ್ವ, ಅಭಿವೃದ್ಧಿ, ಜನಪರ ಆಡಳಿತ ಹೆಂಗಿತ್ತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡುವಾಗ ಇದನ್ನಷ್ಟೇ ಉಲ್ಲೇಖ ಮಾಡಿದ್ದು ಹೊರತು ಟಿಪ್ಪು ಡ್ಯಾಮ್ ಕಟ್ಟಿದ್ದಾನೆ ಅಂತ ಎಲ್ಲಿ ಹೇಳಿದ್ದೀನಿ? ನಾಲ್ವಡಿ ಕೃಷ್ಣರಾಜ ಒಡೆಯರು ಕಟ್ಟಿಲ್ಲ ಅಂತ ಎಲ್ಲಿ ಹೇಳಿದ್ದೀನಿ? ಮೂಲ ಕಾರಣ ಪುರುಷರೇ ನಾಲ್ವಡಿ ಕೃಷ್ಣರಾಜ ಒಡೆಯರು. ನಾನು ಇದೇ ಜಾಗದಲ್ಲಿ ಹೇಳಿದೆ, ನಾಲ್ವಡಿ ಕೃಷ್ಣರಾಜ ಹೆಂಗೆ ಅವರು ಮಹರ್ಷಿಗಳು, ರಾಜರ್ಷಿ ಮತ್ತು ನಮಗೆ ಸ್ಫೂರ್ತಿದಾಯಕ ಆದಂಥವ್ರು ಅಂತ ಹೇಳಿದ್ದೀನಿ. ಸೊ ದಟ್ ಕ್ವಶನ್ ಅನ್ನೆಸರಿ ಕನ್ಫ್ಯೂಷನ್ ಆಗಬೇಕಾದ ಅಗತ್ಯನೇ ಇಲ್ಲ. ನಾನು ಯಾವ ಉದ್ದೇಶ ಇಟ್ಕೊಂಡು ಮಾಡಲಿಲ್ಲ. ಅಲ್ಲಿ ಚಿಕ್ಕ ದಾಖಲಾತಿ ಅಲ್ಲಿದೆ, ಅದು ಇದೆಯಲ್ಲ ಸುಳ್ಳು ಅನ್ನೋದು ಸಂಶೋಧಕರು ಇಷ್ಟರು ಹೇಳಿ, ತಪ್ಪೇನಿದೆ? ದಟ್ಸ್ ಆಲ್ ದಿ ಥಿಂಗ್. ಸುಮ್ಮನೆ ಅವ್ರು ಕೇಳ್ಕೊಳಪ್ಪ, ಅವ್ರು ಕೇಳ್ಕೊಂಡು ವೈಪರಿಸಿದ್ದೀನಿ. 1794 ಇರೋ ಕಲ್ಲು ಅಲ್ಲೇ ಈಗಲೂ ಇದೆ, ಹೋಗಿ ಹಿಡ್ಕೊಂಬನ್ನಿ ನೀವು. ಹೋಗಿ ಟಿ ರವಿ ಅವರು ಹೇಳಿದ್ದಾರೆ, ಬಿಟ್ರೆ ಕನ್ನಡ ನಾಡಗೀತನೂ ಕೂಡ ಇದರಲ್ಲಿ ಬರ್ದಿದ್ದು ಅಂತ ಹೇಳ್ಬಿಡ್ತಾರೆ ಅಂತ. ಅವ್ರು ಇಷ್ಟ ಬಂದಾಗ ಮಾತಾಡ್ಕೊಂಡ್ರೆ ಹೆಂಗೆ ಹೇಳುತ್ತದೆ? ನಾವು ಭಾರತದ ಸಂವಿಧಾನ ಒಪ್ಕೊಂಡಿದ್ದೀವಿ. ಸಂವಿಧಾನ ಒಪ್ಕೊಂಡು 140 ಕೋಟಿ ಜನರು ಒಟ್ಟಾಗಿ ಹೋಗ್ಬೇಕು, ಬಹುತ್ವ ಕಾಪಾಡಬೇಕು. ಆ ದಾಡಿ ನಡೆಯೋರು ನಾವು. ಯಾರ್ಯಾರು ಏನೇನು ಹೇಳಿದ್ರೆ ಹೇಳೋಕ್ಕಾಗುತ್ತೆ? ನಮ್ಮ ಭಾಷೆ, ನಮ್ಮ ಜಲ, ನೆಲ, ಜನ ಎಲ್ಲರದ್ದು ಹಿತ ಕಾಪಾಡಬೇಕಲ್ಲ. ಅದರಲ್ಲಿ ನಾವು ಆ ಥರ ಹೋಗೋರು. ಟಿಪ್ಪು ಸುಲ್ತಾನ್ 1799ರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ಹುತಾತ್ಮರಾದರು. KRS ಜಲಾಶಯ ನಿರ್ಮಾಣ 1911ರಲ್ಲಿ ಆರಂಭವಾಗಿದ್ದು, ಅಂದರೆ ಟಿಪ್ಪು ಮಡಿದ 112 ವರ್ಷಗಳ ನಂತರ ಮೈಸೂರು ಸಂಸ್ಥಾನದ ಸರ್ ಎಂ ವಿಶ್ವೇಶ್ವರಯ್ಯ ಅವರು 1910ರಲ್ಲಿ ಜಲಾಶಯ ನಿರ್ಮಾಣದ ನೀಲನಕ್ಷೆ ತಯಾರಿಸಿದ್ರು. ಹಣಕಾಸಿನ ಮುಗ್ಗಟ್ಟು ಎದುರಾಯಿತು. ಆಗ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರು ತಮ್ಮ ಖಾಸಗಿ ಭಂಡಾರದಲ್ಲಿದ್ದ ಚಿನ್ನಾಭರಣ ಮತ್ತು ವಜ್ರ ವೈಡೂರ್ಯಗಳನ್ನು ಮುಂಬೈ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಬಂದ ಹಣವನ್ನ ಆಣೆಕಟ್ಟೆಯ ನಿರ್ಮಾಣ ಕಾರ್ಯಕ್ಕೆ ಬಳಸಿದ್ರು. ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ರಾಜಮಾತೆ ಮಹಾರಾಣಿಯರ ತ್ಯಾಗವನ್ನ ನಾಡು ಸದಾ ಸ್ಮರಿಸಬೇಕು. ಜಲಾಶಯ ನಿರ್ಮಾಣ ಕಾರ್ಯ ಮುಗಿದಿದ್ದು 1931ರಲ್ಲಿ. ಹೀಗಿರುವಾಗ ಟಿಪ್ಪು ಸುಲ್ತಾನ್ KRS ಅಣೆಕಟ್ಟೆಗೆ ಅಸ್ಥಿಭಾರ ಹಾಕಿದ್ದ ಎಂಬ ಮಾತು ಸರಿಯಲ್ಲ. KRS ಜಲಾಶಯ ನಿರ್ಮಾಣಕ್ಕೆ ಟಿಪ್ಪು ಅಡಿಗಲ್ಲು ಹಾಕಿದ್ದ ಎನ್ನಲು ಸಾಕ್ಷಿಗಳೇನು? KRS ಯೋಜನೆಯೇ ಬೇರೆ, ಟಿಪ್ಪುವಿನ ಪ್ರಯತ್ನವೇ ಬೇರೆಯಲ್ಲವೇ? ಹೀಗಿರುವಾಗ ಟಿಪ್ಪು ಹೆಸರಿನ ಪ್ರಸ್ತಾಪ KRS ಜಲಾಶಯಕ್ಕೆ ಏಕೆ? ಇದರ ಹಿಂದಿನ ಹುನ್ನಾರವೇನು? ಮೈಸೂರು ಸಂಸ್ಥಾನದ ಮಹಾರಾಜರ ಬಗ್ಗೆ ಕಾಂಗ್ರೆಸ್ಸಿನ ಕೆಲವು ನಾಯಕರಿಗೆ ಆಗಾಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿ ಸಾರ್ವಜನಿಕರ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವ ಕೆಲಸ ನಡೆದಿದೆ. ಕೆಲವು ವರ್ಷಗಳ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಬೆಂಬಲಿಗರೊಂದಿಗೆ ಹರಟೆ ಹೊಡೆಯುತ್ತಾ ಮೈಸೂರಿನ ಮಹಾರಾಜರ ಬಗ್ಗೆ ಲಘುವಾಗಿ ಮಾತಾಡಿದ್ದ ವಿಡಿಯೋ ಬಹಳಷ್ಟು ವೈರಲ್ ಆಗಿತ್ತು. ಈಗ ಸಚಿವ ಡಾಕ್ಟರ್ ಮಹಾದೇವಪ್ಪನವರ ಸರದಿ. ಅದನ್ನ ಸಮಾವೇಶ ಮಾಡಬೇಕಾದ್ರೆ ಎಷ್ಟೆಷ್ಟೆಲ್ಲ ಕಾಮಗಾರಿಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇವತ್ತು ಮೈಸೂರಿಗೆ ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಎಷ್ಟು ಮೈಸೂರಿಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ, ಅದಕ್ಕಿಂತ ಹೆಚ್ಚು ಅಥವಾ ಅದರಷ್ಟೇ ಅನುದಾನನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕೊಟ್ಟಿದೆ. ಇಲ್ಲ 5 ವರ್ಷ ಇವಾಗ ಇರಲ್ಲ ಅಂತ ಯಾರು ಹೇಳ್ತಾ ಇದ್ದಿದ್ದು? ಮೊದಲಿಂದನೂ 5 ವರ್ಷ ಅವ್ರು ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ವಿಪಕ್ಷಗಳು ಹುಟ್ಟಾಗ್ತಿದ್ರು. ಅವ್ರು ಹೇಳಿದ ತಕ್ಷಣ ಆಗೋದಿಲ್ಲ. ಯಾವುದೇ ಒಬ್ರು ನಾಯಕರು ತಮಗೆ ಅಧಿಕಾರ ಸಿಕ್ಕಿದ್ರೆ ಅದು ಜನರಿಗೋಸ್ಕರ ಕೆಲಸ ಮಾಡೋದಕ್ಕೆ. ಅಧಿಕಾರ ಬಂದಿರೋದು ಅದು ಒಂದು ಪಂಡ್ಯಾಟ ಅಲ್ಲ, ಅದು ಒಂದು ಪಂಡ್ಯಾವಳಿ ಅಲ್ಲ. ಅದು ಬಹುಶಃ ನಾಲ್ವಡಿ ಅವ್ರ ಸಮಯದಲ್ಲಿ ಇರ್ಬೋದು, ಅವ್ರ ಹಿಂದೆ ಬಂದಿರತಕ್ಕಂಥ ರಾಜರುಗಳು ಇರ್ಬೋದು, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ರಾಜಕಾರಣಿಗಳು ಇರ್ಬೋದು, ಎಲ್ಲರೂ ಸಹ ತಮ್ಮ ಜವಾಬ್ದಾರಿ ಇದೆ. ತಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕಾಗಿರುವಂಥ ಜವಾಬ್ದಾರಿ ಇದೆ. ಇದು ನಾನು ಬೇರೆಯವ್ರಿಗಿಂತ ಜಾಸ್ತಿ, ನಮ್ಮ ಹಿಂದೆ ಬಂದಿರೋರ್ಗಿಂತ ಜಾಸ್ತಿ ಅಂತ ಗುರಿ ಇಟ್ಕೊಂಡು ಮಾಡುವಂಥದ್ದು ಕೆಲಸ ಅಲ್ಲ. ಇದು ನಮ್ಮ ಕಾಲದಲ್ಲಿ ಜನರ ಆಕಾಂಕ್ಷೆಗಳು, ನಾವೇನು ಆಶ್ವಾಸನೆಗಳು ಕೊಟ್ಟಿದ್ದೀವಿ ಅದ್ರ ಬಗ್ಗೆ ನಾವು ಗಮನ ಹರಿಸಿ ಅದ್ರ ಬಗ್ಗೆ ಒಂದು ಕೆಲಸ ಮಾಡಬೇಕಾಗಿರೋದು ಅತಿ ಅವಶ್ಯ. ಯತೀಂದ್ರ ಸಿದ್ದರಾಮಯ್ಯನವರು ನಾಲ್ವಡಿಯವ್ರಿಗಿಂತ ರಾಜರ್ಷಿ, ಅವ್ರಿಗಿಂತ ನಾವು ಅಭಿವೃದ್ಧಿ ಮಾಡಿದ್ದೀವಿ ನಮ್ಮ ತಂದೆಯವ್ರ ಸರ್ಕಾರ. ಇದು ದುರಂಕಾರದ ಪರಮಾವಧಿ. ಅವ್ರ ತಂದೆ ಸಿದ್ದರಾಮಯ್ಯನವರು ನಾನು ದೇವರಾಜರ್ಸ್ಗಿಂತ ದೊಡ್ಡವನು, ನಾನು ಈಗ ಮಗ ನಾವು ಮಹಾರಾಜರಿಗಿಂತ ದೊಡ್ಡವರು. ಹಾಗಾಗಿ ಒಂಥರ ವಂಶವಾಹಿನಿಯಲ್ಲಿ ಹರ್ಕೊಂಬಂದ್ಬಿಟ್ಟಿದೆ ದುರಂಕಾರ ಅನ್ನೋದು.
ಸಿದ್ದರಾಮಯ್ಯನವರ ಕುಟುಂಬ ವಂಶವಾಹಿನಿಯಲ್ಲಿ ದುರಂಕಾರ ಬಂದ್ಬಿಟ್ಟಿದೆ ಅವ್ರಿಗೆ. ಆದ್ದರಿಂದ ಇದನ್ನು ನಾವು ಖಂಡಿಸ್ತೀವಿ. 5 kg ಅಕ್ಕಿ ಕೊಟ್ಟ ತಕ್ಷಣ ನೀವು ದೇವರಾಜ ಅರಸು ಆಗ್ಬಿಟ್ಟಿದ್ದ. ಪುಣ್ಯಾತ್ಮ 21 ಲಕ್ಷ ಹೆಕ್ಟೇರ್ ಭೂಮಿ ಕೊಟ್ಟನಲ್ರಿ. ನೀವೇನೇನಿಲ್ಲ, ಯಾಕೋ ಒಂಥರ ಮನುಷ್ಯ ದ್ವೇಷಿಗಳ ಥರ ಮಾತಾಡ್ತಾ ಇದ್ದಾರೆ. ಇಡೀ ಪ್ರಪಂಚದಲ್ಲಿ ಎಲ್ಲ ನಾಯಕರು ಏನೇನು ಕೊಟ್ಟಿದ್ದಾರಲ್ಲ ಆಯಾ ರಾಜ್ಯಕ್ಕೆ, ಆಯಾ ದೇಶಕ್ಕೆ, ಅದಷ್ಟಕ್ಕೂ ಜಾಸ್ತಿ ಪ್ರಪಂಚಕ್ಕೆ ಅತಿ ಹೆಚ್ಚು ಕೊಡುಗೆ ಕೊಟ್ಟಿರೋ ಸಿದ್ದರಾಮಯ್ಯನವರು. ಬರೀ ಕರ್ನಾಟಕ ಅಲ್ಲ, ಯತೀಂದ್ರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಮರ್ತಿದ್ಯಪ್ಪ, ಇಡೀ ಪ್ರಪಂಚಕ್ಕೆ ಅತಿ ಹೆಚ್ಚು ಕೊಡುಗೆ ಕೊಟ್ಟರು ಸಿದ್ದರಾಮಯ್ಯನವರು. ನೋಡ್ತಾ ಇಲ್ವಾ ಕಾಂತರಾಜ್ ರಿಪೋರ್ಟ್ ಬಗ್ಗೆ ಏನು ಹೇಳ್ತಾರೆ? ಇದು ಯತೀಂದ್ರ ಹೇಳಿ ನೋಡೋಣ. ನಾಲ್ವಡಿ ಕೃಷ್ಣರಾಯ ತನಕ ಹೋಗ್ತಾರಲ್ಲ, ಯೋಗ್ಯತೆ ಇದೆಯಾ? ಅವ್ರ ಹೆಸರು ಹೇಳಕ್ಕಾರೆ ಯೋಗ್ಯತೆ ಇದೆಯಾ? ಅಷ್ಟೇ, ಅನೇಕ ಡ್ಯಾಮ್ಗಳು ಕಟ್ಟಿದ್ರು ಅವರು, ಅನೇಕ ಆಧುನಿಕ ಭಗೀರಥ ಅವರು. ಅಂಥವ್ರ ಬಗ್ಗೆ ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ತಿದ್ದಲ್ಲ. ಒಂದಿಷ್ಟು ದಿನ ದೇವರಾಜ ಅರಸು ಕಂಪೇರ್ ಮಾಡ್ಕೊಂಡ್ರು. ದೇವರಾಜ ಅರಸು ಬಿಟ್ಟರೆ ಇವರೇ ಇಲ್ಲ ಅಂತ. ಈಗ ಅದಾದ ನಂತರ ದೇವರಾಜ ಅರಸ್ಗಿಂತ ಜಾಸ್ತಿ ಇವರು ಅಂತ ಆಂಜನೇಯ ಅವರು ಹೇಳ್ಕೊಂಡ್ರು. ಅವರು ಬಾಲಂಗೋಚಿ, ಸಿದ್ದರಾಮಯ್ಯ, ರಾಮನ್ ಬಂಟ, ಹನುಮಂತ. ಇವತ್ತು ಯತೀಂದ್ರ ಹೇಳ್ತಾ ಇದ್ದೇನೆ, ಅರ್ಥವೇ ಇಲ್ಲ. ನಾಲ್ವಡಿಯವರ ವಿಚಾರದಲ್ಲಿ ಕಳೆದ 1 ವಾರದಲ್ಲಿ ಕಾಂಗ್ರೆಸ್ ನಾಯಕರ ವಿವಾದಾತ್ಮಕ ಹೇಳಿಕೆ ಇದು ಎರಡನೆಯದ್ದು. ಸಿದ್ದರಾಮಯ್ಯನವರ ಪುತ್ರ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮೊನ್ನೆಯಷ್ಟೇ ಮೈಸೂರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗಿಂತಲೂ ಹೆಚ್ಚಾಗಿ ತಮ್ಮ ತಂದೆ ಸಿದ್ದರಾಮಯ್ಯ ಕೆಲಸ ಮಾಡಿದ್ದಾರೆ ಎಂದು ಹೇಳಿ ಟೀಕೆಗೆ ತುತ್ತಾದರು. ವಿವಾದವೆದ್ದಾಗ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಳ್ಳಲು ಹೋಗಿ ಎಡವಟ್ಟು ಮಾಡಿಕೊಂಡ್ರು. ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರು ಮೈಸೂರಿಗಷ್ಟೇ ಒಳ್ಳೆಯದು ಮಾಡಿದ್ರು, ಸಿದ್ದರಾಮಯ್ಯ ಇಡೀ ಕರ್ನಾಟಕಕ್ಕೆ ಒಳ್ಳೆಯದನ್ನ ಮಾಡಿದ್ದಾರೆ ಅಂತ ಹೇಳಿ ಅಪಹಾಸ್ಯಕ್ಕೆ ಈಡಾಗಿದ್ರು. ಸಿದ್ದರಾಮಯ್ಯನವರು ಈ ಕ್ಷಣದವರೆಗೂ ತಮ್ಮ ಪುತ್ರ ಡಾಕ್ಟರ್ ಯತೀಂದ್ರ ಹೇಳಿಕೆ ಸರಿಯಲ್ಲ ಅಂತ ಹೇಳಲಿಲ್ಲ. ಮಗನ ಹೇಳಿಕೆ ತಪ್ಪು ಎಂದು ಕಿವಿ ಹಿಂಡಿಲ್ಲ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಕ್ಷಮೆ ಕೇಳುವ ಪ್ರಶ್ನೆಯೇ ಇಲ್ಲ ಎಂದು ದೌಲತ್ತನ್ನು ಪ್ರದರ್ಶಿಸಿದ್ದಾರೆ. ಕೆಆರ್ಎಸ್ ಅಣೆಕಟ್ಟೆಯ ನಿಜವಾದ ನಿರ್ಮಾಣಕರ್ತರು ನಾಲ್ವಡಿ ಕೃಷ್ಣರಾಜ ಒಡೆಯರು ಇರುವಾಗ ಟಿಪ್ ಟಾಪವೇ ಸರಿಯಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರು ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಚಿಂತನೆಯ ಫಲವೇ ಕೆಆರ್ಎಸ್ ಜಲಾಶಯ. ಟಿಪ್ಪು ಜಲಾಶಯ ಕಟ್ಟಲು ಉದ್ದೇಶಿಸಿರಬಹುದು, ಆದರೆ ಈಗಿರುವ ಕೆಆರ್ಎಸ್ಗೂ ಟಿಪ್ಪುಗೂ ಯಾವುದೇ ಸಂಬಂಧವಿಲ್ಲ. ಇವತ್ತಿನ ಅಣೆಕಟ್ಟೆಗೆ ಟಿಪ್ಪು ಶಂಕುಸ್ಥಾಪನೆ ಮಾಡಿಯೂ ಇಲ್ಲ. ಹೀಗಿರುವಾಗ ಟಿಪ್ಪು ಹೆಸರಿನ ಪ್ರಸ್ತಾಪ ಏಕೆ? ಇದರ ಉದ್ದೇಶವಾದರೂ ಏನು? ಟಿಪ್ಪುವಿಗಿಂತ ಮುಂಚೆಯೇ ಗಂಗರ ಕಾಲದಲ್ಲಿ ನೀರಾವರಿ ಯೋಜನೆಗೆ ಪ್ರಯತ್ನಗಳು ನಡೆದಿವೆ. ಹೀಗಿರುವಾಗ ಟಿಪ್ಪು ಒಬ್ಬರ ಹೆಸರನ್ನ ಮಾತ್ರ ಏಕೆ ಪ್ರಸ್ತಾಪಿಸಬೇಕು? ಇತಿಹಾಸದ ಬಗ್ಗೆ ಮಾತನಾಡುವುದನ್ನ ಇತಿಹಾಸಕಾರರಿಗೆ ಬಿಡಬೇಕು. ಸಂಶೋಧಕರ ಮಧ್ಯೆ ಅಕಾಡೆಮಿಕ್ ಆಗಿ ಚರ್ಚೆಗಳಾಗಬೇಕು. ರಾಜಕಾರಣಿಗಳು ಎಲ್ಲಾ ವಿಷಯಗಳಲ್ಲೂ ಮೂಗು ತೂರಿಸುವುದನ್ನ ಮೊದಲು ಕೈ ಬಿಡಬೇಕು ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫಸ್ಟ್ ಐ ಟಿವಿ ನ್ಯೂಸ್.